ಯಾರು ಫೇವ್ರೇಟ್ ಕ್ರಿಕೆಟರ್ ಯಾರು ನಿಮಗೆ? ಇಟ್ಸ್ ಅ ಟಫ್ ಕ್ವೆಶ್ಚನ್. ಯಾಕಂದ್ರೆ ಈಸಿ ಮಾಡ್ಕೊಡ್ತೀನಿ. ಬ್ಯಾಟಿಂಗ್ ವಿಭಾಗದಲ್ಲಿ ಬ್ಯಾಟಿಂಗ್ ವಿಭಾಗ ಈಸಿ ಮಾಡ್ಕೊಡ್ತೀನಿ ಈಗ. ವಿರಾಟ್ ಕೊಹ್ಲಿ, MSD, ಸಚಿನ್ ತೆಂಡೂಲ್ಕರ್ ಎಲ್ಲರ ಹೆಸರಿದೆ. I think until Sachin Tendulkar retires, it is Sachin Tendulkar. The moment Virat Kohli came in, it is Virat Kohli. 2011 ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ MSD without a doubt. Yeah, it is change ಆಗ್ತಾ ಇರುತ್ತೆ. ಬೌಲಿಂಗ್ ವಿಭಾಗದಲ್ಲಿ ಬೌಲಿಂಗ್ ವಿಭಾಗ ವೆಂಕಿ ಸರ್ ಆಲ್ ಟೈಮ್, ಆಮೇಲೆ ಸೊಹೇಲ್, ಚಿನ್ನಸ್ವಾಮಿ, ಯಾರು ಮರೆಯಕ್ಕಾಗಲ್ಲ. ಯವ್ವ that moment is special. ಕಾಮೆಂಟೇಟರ್ಸ್ ಅಲ್ಲಿ favorite commentator Ian Bishop. Okay. And I like Dinesh Karthik also. For a new timer, ಯಾವ ರೀತಿ ಅವರು ತುಂಬ ಸೊಗಸಾಗಿ ಸಿಂಪ್ಲಿಸಿಟಿಯಿಂದ ಮಾತಾಡ್ತಾರೆ, ಸಿಂಪಲ್ ಆಗಿ ಗೇಮ್ನ ಜನರಿಗೆ ಅರ್ಥ ಮಾಡೋ ಥರ ಮಾತಾಡ್ತಾರೆ. ಆ್ಯಂಡ್ ಆ ಆಟಗಾರನ ಹಿಂದಿನ ಒಂದು ರಿಸರ್ಚ್ ಮಾಡ್ಕೊಂಡು ಮಾತಾಡೋದು ಇಯನ್ ಬಿಷಪ್. ಲ್ಯಾಂಗ್ವೇಜ್ ಕಂಟ್ರೋಲ್ ಆಗಿರ್ಬೋದು, ಆಮೇಲೆ ಡೆಲಿವರೆನ್ಸ್ ಆಗಿರ್ಬೋದು, ಅಲ್ಲಿಂದ ಆರಂಭ ಮಾಡಿ ಕನ್ನಡ ಅಂತ ನೀವು ಕೇಳಬಾರ್ದು. ಅದು ತುಂಬಾ ನನಗೆ ಕಾಂಟ್ರವರ್ಸಿ ಸಬ್ಜೆಕ್ಟ್. ಅದು ನಾನು ನಿಮ್ಮ ಜೊತೆ ಕನ್ನಡದಲ್ಲಿ ಮಾತನಾಡುವ ಕಾಮೆಂಟೇಟರ್ಸ್ ಯಾರು ಇಷ್ಟ? ಇಲ್ಲ ತುಂಬಾ ಮತ್ತೆ ಕೋಪ ಮಾಡ್ಕೊಳ್ತಾರೆ ಜನ ಅಲ್ಲ, ಅವರು ಕೋಪ ಮಾಡ್ಕೊಂಡಿರ್ತಾರೆ. ರೀನಾ ನನ್ನ ಜೊತೆ ನಿನ್ನೆ ಇದ್ಲು ನೋಡಿ, ನನ್ನ ಹೆಸರು ತೆಗ್ದಿಲ್ಲ ಇವತ್ತು. ನನ್ನ ಫೇವರೇಟ್ ಜಾನಿ ಸರ್. ಓಕೆ, ಜಾನಿ ಸರ್. ಒಂದ್ ಕೆಲಸ ಮಾಡೋಣ, ಆರ್ಡರ್ ರೇಟಿಂಗ್ ಎಲ್ಲ ಕೊಡೋದು ಬೇಡ, ಬಿಕಾಸ್ ನಾವು ಎಲ್ಲರನ್ನೂ ಇಷ್ಟಪಡ್ತೀವಿ. ಸೊ ಅದ್ರ ಒಂದ್ ಕೆಲಸ ಮಾಡೋಣ. ಈಗ ನಮ್ಗೆ ಎಲ್ಲರ ಜೊತೆ ನಾನು ಎಲ್ಲರನ್ನೂ ಮೀಟ್ ಮಾಡಿಲ್ಲ, ತುಂಬಾ ಜನ ಮೀಟ್ ಮಾಡೋಕ್ ಆಗಿರಲ್ಲ. ಸೊ ಹಾಗಾಗಿ ರೀನಾ ಹೇಳಿ, ನಾವು ಪ್ರತಿಯೊಬ್ಬರ ಹೆಸರು ಮತ್ತು ಅವ್ರು ಕಾಮೆಂಟ್ರಿ ಮಾಡೋ ಶೈಲಿ. ಓಕೆ, ದಟ್ಸ್ ಬೆಟರ್. ನೀವು ಹೇಳಬೇಕು ನಮಗೆ. ಓಕೆ, ಓಕೆನಾ? ರೆಡಿ, ಲೆಟ್ಸ್ ಗೋ. ಸ್ಟಾರ್ಟ್ ವಿತ್ ಜಾನಿ ಸರ್ ಕಾಮೆಂಟ್ರಿ ಮಾಡ್ತಿದ್ದಾರೆ. ಈಗ ರೀನಾ ಜಾನಿ ಸರ್ನ ಆಹ್ವಾನ ಮಾಡ್ಕೋತಾ ಇದ್ದಾರೆ. ಜಾನಿ ಸರ್ ಹ್ಯೂಮರ್, ಅವ್ರ ತರ ನಾನು ಮಾತಾಡ್ಬೇಕು ಅನ್ನೋದ. ನಾನೇ ಕಾಮೆಂಟ್ರಿ ಮಾಡ್ತಿರ್ಲಿಲ್ವಾ, ಅವ್ರ ತರ ನನಗ್ ಮಾತಾಡಕ್ ಸಿಕ್ಕಿದ್ರೆ ಒಂದ್ ಸಿಂಗಲ್ ವರ್ಡ್ ಕೊಡ್ತೀನಿ. ಚಿಕ್ಕದು ಯಾರೋ ಈಗ ವಿರಾಟ್ ಕೊಹ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ಈಗ ಬ್ಯಾಟಿಂಗ್ ಮಾಡಕ್ ನಿಂತಿದ್ದಾರೆ, ಮಧ್ಯಾಹ್ನದಲ್ಲಿ ಬಂದಿದ್ದಾರೆ ಕೊಹ್ಲಿ, ಎಲ್ಲರ ಮನ ಗೆಲ್ಲೋದಕ್ಕೆ ಕಾಯ್ತಾ ಇದ್ದಾರೆ. ಎವ್ರಿಬಡಿ ಮೋಲಿ, ಐ ಡೋಂಟ್ ನೋ, ಏನೋ ಒಂದು ಅವ್ರು ಮಾಡೋ ತರ ಯಾರಿಗೂ ಮಾಡಕ್ ಆಗಲ್ಲ. ಅವ್ರ ಪ್ರಾಸ ಹೆಂಗಿರತ್ತೆ, ಅವರ ರೈಮಿಂಗ್ ಹೆಂಗಿರತ್ತೆ. ಏನ್ರಿ ನೀವು ಈ ರೀತಿ ನಂಗೆ ಚಾಲೆಂಜ್ ಕೊಡ್ತಾ ಇದ್ದೀರಾ ನೀವು? ಜಾನಿ ಸರ್ ಕಾಪಾಡ್ಕೊಳ್ಬೇಕು, ನೀವು ಬನ್ನಿ ಇಲ್ಲಿ, ನಮಗ್ ಬೇಕು ನೀವು. ಆಕ್ಚುಲಿ ರೈಮಿಂಗ್ ಕೊಡ್ತಾರೆ ಅವ್ರು ಯಾವಾಗ್ಲೂ. ಆಲ್ವೇಸ್ ಅವರ ರೈಮಿಂಗ್ ಜೊತೆಗೆ ಒಂದು ಹ್ಯೂಮರ್ ಇರುತ್ತೆ. ಸೊ ಅನ್ಮ್ಯಾಚಬಲ್. ಐ ಕಾಂಟ್ ಟಾಕ್ ಲೈಕ್ ಜಾನಿ ಸರ್. ಓಕೆ, ವಿಜಯ್ ಭಾರದ್ವಾಜ್ ಅವರು ವೆರಿ ನೈಸ್. ಕೊಲೋಕಿಯಲಿ ಮಾತಾಡ್ತಾರೆ, ಕನ್ನಡ ಪರ್ಫೆಕ್ಟ್ ಆಗಿರುತ್ತೆ, ಟೆಕ್ನಿಕಲಿ ಸೌಂಡ್ ಆಗಿ ಮಾತಾಡ್ತಾರೆ. ಗೋ ಹೆಡ್. ಅವ್ರ ಮಾತಾಡ್ಬೇಕು. ಈಗ ರೀನಾ ಒಳಗಡೆ ಬಂದ್ರು. ವಿಜಯ್ ಭಾರದ್ವಾಜ್ ನಾನು ಒಳಗಡೆ. ವಿಜಯ್ ಸರ್ ಅವ್ರು ಬಂದೀಗ ನನಗೆ ಇದ್ರಲ್ಲಿ ಕ್ವೆಶ್ಚನ್ಸ್ ಕೂಡ ಮಾಡ್ತಾರೆ ಲೈವ್ ಆದಾಗ. ಲೆಟ್ ಮಿ ಜಸ್ಟ್ ಥಿಂಕ್ ಆನ್ ದಿಸ್. ಲೆಟ್ ಮಿ ಗಿವ್ ಯು ಅ ಲೈನರ್. ಯಾರು ಕೊಡದೇ ಇರೋ ಕ್ವೆಶ್ಚನ್ಸ್ಗಳಿವೆಲ್ಲ. ಹೌದೌದು. ವಿಜಯ್ ಸರ್ ಅಂದ್ರೆ ವೆರಿ ಸಿಂಪಲ್. ಈ ಆಟಗಾರನಿಗೆ 6 ಹೊಡೆಯೋಕ್ಕೂ ಗೊತ್ತು, ಈ ಆಟಗಾರನಿಗೆ ಟೆಕ್ನಿಕಲಿ ಸೌಂಡ್ ಆಗೋದಕ್ಕೂ ಗೊತ್ತು. ಬಟ್ ಈ ಆಟಗಾರ ನಮ್ಮ ಕರ್ನಾಟಕದ ಹುಡುಗ ಅಂತ ಹೇಳೋದಿಕ್ಕೂ ಹೆಮ್ಮೆ ಅನ್ಸುತ್ತೆ. ಅವರೇ KL ರಾಹುಲ್. ಸ್ಟ್ರೇಟ್ ಆಗಿ ಹೇಳ್ತಾರೆ, ವೆರಿ ಸ್ಟ್ರೇಟ್. ಸೊ ಆಡ್ ಆನ್ ಅದು ಇದು ಎಲ್ಲ ಏನೂ ಇಲ್ಲ. ಸ್ಟ್ರೇಟ್ ಕಾಮೆಂಟ್ರಿ. ಜಾನಿ ಸರ್ ಅದನ್ನೇ ಮಜಾ ಮಾಡ್ತಾರೆ, ವಿಟ್ ಅಂಡ್ ಹ್ಯೂಮರ್ ಆಡ್ ಮಾಡ್ತಾರೆ. ಸೊ ದಟ್ ಇಸ್ 2 ಡಿಫರೆಂಟ್ ಪರ್ಸನಾಲಿಟೀಸ್. ಇಬ್ರು ಇಷ್ಟ ನನಗೆ, ಬಿಕಾಸ್ ಬೇಕಾದಾಗ ಯು ಹ್ಯಾವ್ ಟು ಬಿ ವಿಜಯ್ ಭಾರದ್ವಾಜ್, ಬೇಕಾದಾಗ ಜಾನಿ ತರ ಸ್ವಲ್ಪ ಅಳವಡಿಸ್ಕೊಳ್ಬೇಕಾಗತ್ತೆ. ಎರಡೂ ಬೇಕು. ಲೆಟ್ಸ್ ಗೋ ಟು ಭರತ್ ಚಿಪ್ಲಿನಾ ಏನ್ ಗುರು, ಇವರು 6 ಬಾರಿಸ್ಬೇಕಾಗಿತ್ತು, ಆದ್ರೆ ಬೌಂಡ್ರಿ ಲೈನ್ ಅಲ್ಲಿ ಕ್ಯಾಚ್ ಹಿಡ್ದಿದ್ದಾರೆ. ಗುಡ್ ಅಬ್ಸರ್ವೇಷನ್. ಹಂಗೆ ಅವ್ರ ವಾಯ್ಸ್ ಹಂಗಿರುತ್ತಲ್ಲ, ಒಂಚೂರು ಎಳಿತಾರ, ಒಂಚೂರು ಹಂಗೆ ಹೇಳ್ತಾರ ಅವರು. ಕರೆಕ್ಟ್, ರೈಟ್. ಓಕೆ, ನೆಕ್ಸ್ಟ್ ಇನ್ಯಾರು? ಪವನ್ ದೇಶಪಾಂಡೆ ಅವ್ರು ಮಾತಾಡೋದು ಒಂಥರ ವಿಜಯ್ ಸರ್ ತರನೇ ಅಂತ ಹೇಳ್ಬೋದು. ಎಂತ ಏಟು ಗುರು ಇದು, ಸೂಪರ್ ಆಗಿ ಬಾರಿಸಿದ್ದಾರೆ, ಸಿಕ್ಸರ್ ಮೂಲಕ ಎಲ್ಲರ ಮನ ಗೆದ್ದಿದ್ದಾರೆ ಈ ವ್ಯಕ್ತಿ, ಇವರೇ ವಿರಾಟ್ ಕೊಹ್ಲಿ. ಬೇಕಾದಾಗ ಎಂಫಸಿಸ್ ಮಾಡ್ತಾರೆ. ಅಂಡ್ ಒಂಥರ ಅದೇ ರೀತಿ ಸ್ವಲ್ಪ ಈ ರೀತಿ ಗ್ರಾಫ್ ಹೋಗುತ್ತೆ. ಆಮೇಲೆ ಯಾರು ಕೃಷ್ಣಪ್ಪ ಗೌತಮ್ ಸ್ವಲ್ಪ ಸಟಲ್ ಮಾತಾಡ್ತಾರೆ. ಹೆಂಗಿರುತ್ತೆ ಕೃಷ್ಣಪ್ಪ ಗೌತಮ್ ಅವ್ರದ್ದು? ಇದು ಬೇಕಾಗಿರೋ ಸಮಯ ತಕ್ಕ ಬಂದಿರುವಂಥದ್ದು. ಅಂಡ್ ಟೆಕ್ನಿಕಲಿ ಹೇಳೋದಾದ್ರೆ ಇದು ಲೋಗೋನಲ್ಲಿ ಬಾರಿಸಿರುವಂತಹ ಒಂದು ಸಿಕ್ಸರ್. ಅಲ್ಲಿ ಯಾರೂ ಇರಲಿಲ್ಲ,
ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಆದ್ರೆ ಗೊತ್ತು ತಾನೆ, ಆ ರೀತಿ ಗೊತ್ತು ತಾನೆ ಇಸ್ ಮೈನ್, ಬಟ್ ಐ ಥಿಂಕ್ ಇಟ್ಸ್ ಮೋರ್ ಟು ಡೂ ವಿತ್ ಆ ರೀತಿ. ನೆಕ್ಸ್ಟ್ ಯಾರಿದ್ದಾರೆ? ವೇದಾ ಕೃಷ್ಣಮೂರ್ತಿ ಅಗೇನ್ ಗಿವ್ಸ್ ಯು ಟೆಕ್ನಿಕಲಿ ಸೌಂಡ್. ಓಕೆ, ವೇದಾ ನಾನು ಮಾತಾಡಿಲ್ಲ ಅಂತ ಹೇಳ್ತಾರೆ ಅವರು. ನಾವು ನೋಡಿದ್ವಿ ಎಷ್ಟೊಂದ್ಸರಿ ಈ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲೈವ್ ಮಾಡ್ತಿರ್ತಾರೆ ಇವರೆಲ್ಲ ಕೂತ್ಕೊಂಡು, ಏನೇನು ಮಾತಾಡ್ಬಿಡ್ತಾರೆ. ಹೌದೌದು. ಅಖಿಲ್ ಅಂತೂ ವಿಜಿ ಸರ್ ಏನ್ ಹೇಳ್ತಾರ ಅದು ಉಲ್ಟಾನೇ ಮಾತಾಡೋದು. ಎಲ್ಲಿಯಾದ್ರೂ ಒಳ್ಳೆ ಶಾಟ್ ಇವ್ರು ಹಿಂಗೆ ಆಡಿದ್ರೆ ಚೆನ್ನಾಗಿರ್ತಿತ್ತು, ಇದು ರೂಲ್ಸ್ ಪ್ರಕಾರ, ಹಾಗೇನ್ ರೂಲ್ಸೇ ಇಲ್ವೇನು ಏನೋ ನೀನು ಹೆಂಗೋ ಹಂಗೆ ಹೇಳ್ಬಿಟ್ಟೆ ಅಲ್ಲ, ಸುಮ್ನೆ ತಮಾಷೆಗಂದೆ ಅಂತಾರೆ, ಬಟ್ ಅದನ್ನು ಲೈವ್ ಅಲ್ಲಿ ಹೇಳ್ತಾರೆ ಅಲ್ವಾ, ಹಾಗೆ ಮಾಡ್ತಾರೆ ಅವರು. ಮತ್ತೆ ಯಾವ್ದೋ ಸ್ಲ್ಯಾಂಗ್ ಪದ ಬಂದ್ಬಿಡುತ್ತೆ, ಇನ್ನೊಬ್ರು ಏನೋ ಹಿಂಗ್ ಮಾತಾಡ್ತಿದ್ಯಾ ಬುಡುಗುರು ಆಗ್ಲಿ ಅಂತ ಹಂಗೆ ಹೇಳಕ್ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ಬೇಕು, ಯಾಕಂದ್ರೆ ನಮಗೂ ಸ್ವಲ್ಪ ಕ್ವಾಲಿಟಿ ಚೆಕ್ ನಡೀತಾ ಇರುತ್ತೆ. ಬಟ್ ಐ ಥಿಂಕ್ ಇನ್ ಟರ್ಮ್ಸ್ ಆಫ್ ಅವ್ರದೇ ಆದ ಒಂದು ಸ್ಟೈಲ್ ಇದೆ ಎಲ್ರಿಗೂ. ನೀವು ಸ್ಟೈಲ್ ವಿಷಯದಲ್ಲಿ ಕೇಳಕ್ ಹೋದ್ರೆ ಭರತ್ ಶಿಪ್ಲಿ ಒಂಥರ ಯೂತಿಗೆ ಹೆಂಗ್ ಬೇಕೋ ಆ ರೀತಿ ಪಾಸ್ ಕೊಟ್ಟು ಮಾತಾಡೋದು, ಶ್ರೀನಿವಾಸ್ ಮೂರ್ತಿ ವಿಟಿ ಆಗಿರೋದು, ವಿಜಯ್ ಭಾರದ್ವಾಜ್ ಟೆಕ್ನಿಕಲಿ ಸೌಂಡ್ ಆಗಿರೋದು, ಕೃಷ್ಣಪ್ಪ ಗೌತಮ್ ಅಲ್ಲಿ ಅತಿ ಹೆಚ್ಚಿನ ಒಂದು ಮ್ಯಾಚಸ್ ಆಡಿದ್ದಾರೆ ಅವರು. ಸೊ KSA ಪರವಾಗಿ ಆಗಿರ್ಬೋದು, ಅಥವಾ ಇಂಡಿಯಾನ ರಿಪ್ರೆಸೆಂಟ್ ಮಾಡಿ ಆಡಿರೋ ODIs ಆಗಿರ್ಬೋದು. ಆ್ಯಂಡ್ ಈ ಪ್ಲೇಯರ್ಸ್ ಯಾರಿದಾರಲ್ವ ನಾವು ನೋಡ್ತಾ ಇರೋದು, ದ ಲೆಜೆಂಡ್ಸ್ ಆರ್ OG ಪ್ಲೇಯರ್ಸ್, ಅವ್ರ ಜೊತೆ ಆಡಿ ಗೊತ್ತಿರೋದ್ರಿಂದ ಆ ಒಂದು ಕಾಂಟೆಕ್ಸ್ಟ್ ಇಲ್ಲಿ ತರ್ತಾರೆ. ಸೊ ದ್ಯಾಟ್ ಈಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ವಿನಯ್ ಕುಮಾರ್ ಒಂಥರ ಕೋಚ್ ಅಂಡ್ ಕ್ಯಾಪ್ಟನ್ ಕೂಡ, ಸೊ ಆ ರೀತಿ ಥಿಂಕ್ ಮಾಡ್ತಾರೆ ಆ್ಯಂಡ್ ಅವರ ಕಾಮೆಂಟ್ರಿ ಹಾಗೆ ಬರುತ್ತೆ. ವೇದಾ ಕೃಷ್ಣಮೂರ್ತಿ ಈಸ್ ಆಲ್ಸೋ ಅ ಕ್ಯಾಪ್ಟನ್. ಅವರು ಎನಲೈಸ್ ಮಾಡೋ ಗೇಮ್ ಇದೆಯಲ್ಲ, ಸಮ್ಟೈಮ್ಸ್ ಇಸ್ ಸೋ ಸ್ಪಾಟ್ ಆನ್, ಅವ್ರು ಹೇಳಿರೋ ಥರನೇ ಆಗುತ್ತೆ. ಇಟ್ಸ್ ವೆರಿ ವೆರಿ ಗುಡ್ ದಟ್ ವೇ. ಆ್ಯಂಡ್ ಅಖಿಲ್ ಅಂತೂ ಮೋರ್ ಟು ಡೂ ವಿತ್ ದ ರೆಫ್ರಿ ಸೈಡ್ ಆಫ್ ಥಿಂಗ್ಸ್ ಅಲ್ವಾ, ಬಿಕಾಸ್ ಹೀ ಈಸ್ ಹಿಮ್ಸೆಲ್ಫ್ ಮ್ಯಾಚ್ ರೆಫ್ರಿ. ಸೊ ಆ ಕ್ಲಾಸಸ್ಗಳನ್ನು ಹೇಳೋದಾಗಿರ್ಬೋದು, ಆರ್ ಟೆಕ್ನಿಕಲಿ ಇವ್ನು ಹಿಂಗಾಡಿದ್ರೆ ಚೆನ್ನಾಗಿರ್ಬೋದು ಅಂತ ಹೇಳೋದು. ಸೊ ದ್ಯಾಟ್ ಸೈಡ್ ಆಫ್ ಥಿಂಗ್ಸ್. ಹೌ ಕ್ರೂಷಿಯಲ್ ಬೀಯಿಂಗ್ ಎನ್ ಆಂಕರ್. ಇವರೆಲ್ಲರೂ ಇದ್ದಾರೆ ನಿಮ್ಮ ಪ್ಯಾನಲ್ ಅಲ್ಲಿ. ಗುರು, ನಾನ್ ರೆಡಿ ಆಗ್ಬೇಕು ಚೆನ್ನಾಗಿ. ಪ್ರತಿ ದಿನದ ಟಾಸ್ಕ್ ಹೆಂಗಿರುತ್ತಿದ್ದು? ಪ್ರತಿದಿನಕ್ಕೆ ಪ್ರಿಪರೇಷನ್ ಬೇಕು. ಇತ್ತೀಚೆಗೆ ನಾವು ಗೇಮ್ಸ್ಗಳನ್ನ ಕಂಟಿನ್ಯೂಸ್ಲಿ ಫಾಲೋ ಮಾಡ್ತೀವಿ. ಸೊ ಆ ಒಂದು ಲೂಪಲ್ಲಿ ಇರ್ತೀವಿ. ಸೊ ಮೋಸ್ಟ್ಲಿ ಮ್ಯಾಚಸ್ ಯಾವ ರೀತಿ ನಡೆದಿದೆ ಅದು ಇದು ಅಂತ ನೋಡೋದಕ್ಕೆ ಯು ವಿಲ್ ರಿಮೆಂಬರ್ ಅಲ್ವಾ, ಮೆಮರಿ ಇರುತ್ತೆ. ಬಟ್ ಪ್ಲೇಯರ್ಸ್, ಈಗ ಆಕ್ಷನ್ ನಡೆದಿದೆ, ಯುವ ಆಟಗಾರರು ಸೇರಿದ್ದಾರೆ ತಂಡಕ್ಕೆ. ಫಾರ್ ಎಕ್ಸಾಂಪಲ್ ವೈಭವ್ ಸೂರ್ಯವಂಶಿ ಲಾಸ್ಟ್ ಇಯರ್ ಡೆಬ್ಯೂ ಮಾಡಿದ್ದು ಯಾರಿಗೂ ಗೊತ್ತಿರಲಿಲ್ಲ. ಅವ್ರು ಇವರು ಏನಪ್ಪ ಇಷ್ಟೊಂದು ಸದ್ದು ಮಾಡ್ತಾ ಇದ್ದಾರೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ, ಯಾರು ಈ ಹುಡುಗ ಅದೇ ರೀತಿ IPL ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರಂತ ಅವ್ರ ಬಗ್ಗೆ ತಿಳ್ಕೊಳ್ಳೋದು. ಅಥವಾ ಇತ್ತೀಚೆಗಷ್ಟೇ ಅಶೋಕ್ ಶರ್ಮಾ ಆಗಿರ್ಬೋದು ಅಂತ ಹೊಸ ಹೊಸ ಆಟಗಾರರು ಕೂಡ ಬಂದಿದ್ದಾರೆ. ಅಂಡರ್-19 ಕ್ಯಾಪ್ಟನ್ ಆಯುಷ್ ಮಾತ್ರೆ ಆಗಿರ್ಬೋದು. ಪ್ರತಿಯೊಬ್ಬರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳುವಳಿಕೆ ಇರಬೇಕು. ಆಮೇಲೆ ಅವ್ರು ಆಡೋ ಆಟ ಇಲ್ಲಿ ಯಾವ ರೀತಿ ಅವ್ರು ತಂದು ತಂಡಕ್ಕೆ ಒಂಥರ ಇಂಪ್ಯಾಕ್ಟ್ ತಂದು ಕೊಡ್ತಾರೆ, ಅದನ್ನೆಲ್ಲ ತಿಳ್ಕೊಂಡು ಗೊತ್ತಿದ್ರೆ ಯು ಕ್ಯಾನ್ ಫ್ರೇಮ್ ಯೋರ್ ಕ್ವೆಶ್ಚನ್ಸ್ ಬೆಟರ್. ಕೇಳೋ ಪ್ರಶ್ನೆ ಸ್ವಲ್ಪ ಅವರು ಉತ್ತರ ಕೊಡೋ ತರ ಆಗಬೇಕಲ್ವಾ. ಸೊ ಯು ಹ್ಯಾವ್ ಟು ನೋ ದ. ಇತ್ತೀಚೆಗೆ ರೀನಾ ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಶುರು ಮಾಡಿದ್ದಾರೆ, ಈ ತರ ಆಟಗಾರರ ಬಗ್ಗೆ ಇಂಟ್ರೋ ಕೊಡೋದು. ಹೌದು ಹೌದು. ನನಗೆ ನಿಮ್ಮ ಮೇಲೆ ನಾವು ಕಣ್ಣಿಟ್ಟಿದೀವಿ. ಅಬ್ಬಾ ಹರೀಶ್ ಅವರೇ, ಕಣ್ಣೊಂದು ಸರಿ ಜಾಗದಲ್ಲಿದೆ, ಒಳ್ಳೆ ಕಾಂಟೆಂಟ್ ಮೇಲೆ ಇದೆ. ಆಕ್ಚುಲಿ ಚೆನ್ನಾಗಿದೆ, ಅಂದ್ರೆ ಅವ್ರ ಬಗ್ಗೆ ಒಂದು ಕ್ರಿಸ್ಪ್ ಆಗಿ ನಮ್ಗೊಂದು ವಿಡಿಯೋ ಕಂಟೆಂಟ್ ಸಿಗ್ತಾ ಇದೆ ಅಂತ. ಹೌದು. ಅಂದ್ರೆ ನನಗೇನ್ ಅನ್ಸ್ತಿತ್ತು ಅಂದ್ರೆ, ತುಂಬಾ ಜನ ಬಂದು ನನ್ನ ಹತ್ರ ಮಾತಾಡ್ತಿರೋರು, ಮೇಡಮ್ ತುಂಬಾ ಜನ ಇನ್ಸ್ಪೈರಿಂಗ್ ವಿಡಿಯೋಸ್ ಮಾಡ್ತಾರೆ, ಬಟ್ ಕ್ರಿಕೆಟ್ ಪ್ಲೇಯರ್ಸ್ ಅಂತ ಬಂದಾಗ ನಮ್ಮವ್ರ ಬಗ್ಗೆ ಯಾರು ಮಾತಾಡಲ್ಲ, ಎಲ್ರು ಹಿಂದಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ಇವ್ರ ಬಗ್ಗೆ ಹೇಳ್ತಾರೆ, ಆಟದ ಬಗ್ಗೆ ಹೇಳ್ತಾರೆ. ಬಟ್ ಪ್ಲೇಯರ್ಸ್ ಬಗ್ಗೆ ಕೂಡ ನಮ್ಗೆ ತಿಳ್ಬೇಕು. ಎಸ್ಪೆಷಲಿ ಮನೀಶ್ ಪಾಂಡೆ ಅಂತ ತುಂಬಾ ಜನ ಬರ್ದಿದ್ರು ಕನ್ನಡಿಗರು. ಹೌದು ಹೌದು. ಯಾಕಂದ್ರೆ 19 ಆವೃತ್ತಿಗಳಲ್ಲಿ 4 ಜನ ಆಡಿರೋದು. MSD, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, 4ನೇವರು ಮನೀಶ್ ಪಾಂಡೆ. ಎಲ್ಲರೂ 3 ಜನರ ಬಗ್ಗೆ ಮಾತಾಡ್ತಾರೆ, ಫಸ್ಟ್ 3 ದ ಗ್ರೇಟ್ಸ್ ಅಂತ, ಬಟ್ ಮನೀಶ್ ಪಾಂಡೆ ಬಗ್ಗೆ ಮಾತಾಡ್ತಿಲ್ಲ. ಫಸ್ಟ್ ಸೀಸನ್ ಅಲ್ಲೇ ಅವರು ಸೆಂಚುರಿ ಬಾರಿಸಿರೋ ಸ್ಟಾರ್ ರೀ ಅವರು. ಸೊ ಯಾತಕ್ಕೆ ಮೇಡಮ್ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ. ಸೊ ಅಲ್ಲಿಂದ ಎಲ್ಲೋ ಒಂದು ಕಡೆ ಥಾಟ್ ಪ್ರಾಸೆಸ್ ಎರೈಸ್ ಆಗಿ ನಾನು ಆರಂಭ ಮಾಡಿರುವಂಥ ಜರ್ನಿ. ಆ್ಯಂಡ್ ಒಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ. ಭಾರತದ ಎಲ್ಲ ಸ್ಟೇಡಿಯಂಗೂ ಹೋಗಿ ಬಂದ್ರಾ? ಇಲ್ಲ, ನಾನು ಹೋಗಿರೋದು ವಾಂಖೆಡೆ ಕ್ರೀಡಾಂಗಣ, ಅಹಮದಾಬಾದಿನ ನರೇಂದ್ರ ಮೋದಿ ಕ್ರೀಡಾಂಗಣ, ಹಾಗೆ ನಮ್ಮ ಚಿನ್ನಸ್ವಾಮಿ ಇನ್ನು ಮುಂಬೈ, ಕೋಲ್ಕತ್ತಾ, ಚೆಪಾಕ್ ಹೋಗಿದ್ದೀನಿ, ಹೈದರಾಬಾದ್, ಚೆನ್ನೈ, ಚೆಪಾಕ್ ಹೋಗಿದ್ದೀನಿ, ಚೆನ್ನೈ. ಎಸ್. ಸೊ ಬೇರೆ ಕಡೆ ಹೋಗಿಲ್ಲ ನಾನು. ಮೋಸ್ಟ್ಲಿ ಮ್ಯಾಚಸ್ ನೋಡೋದಕ್ಕೆ ಹೋಗಿರ್ಬೋದು, ಬಟ್ ಅದರ್ವೈಸ್ ನಾಟ್ ರಿಯಲಿ ಫಾರ್ ಯು. ಡ್ರೀಮ್ ಸ್ಟೇಡಿಯಂ ಯಾವುದು? ಅಲ್ಲೋಗಿ ಕುತ್ಕೊಂಡು ಮಾತಾಡ್ಬೇಕು ಗುರು ನಾನು. ಐ ಥಿಂಕ್ ದಟ್ ವಿಲ್ ಆಲ್ವೇಸ್ ಬಿ ಲಾರ್ಡ್ಸ್, ವಿದೌಟ್ ಅ ಡೌಟ್ ಅಲ್ವಾ. ಕ್ರಿಕೆಟ್ ಕಾಶಿ ಅಂತ ಹೆಸರು ಸುಮ್ಮನೆ ಕೊಟ್ಟಿರೋದಲ್ಲ, ಸಾಕಷ್ಟು ಒಳ್ಳೊಳ್ಳೆ ಇವೆಂಟ್ಸ್ ನಡೆದಿದೆ. ಆ್ಯಂಡ್
ದಾದಾ ಅವ್ರ ಶರ್ಟ್ ತೆಗೆದು ಡಾನ್ಸ್ ಮಾಡಿರೋ ಮೂಮೆಂಟ್ ಇದೆ ಇನ್ನೂ ಕಣ್ಣು ಮುಂದೆ. ಸೊ ಒಂದಿನ ಅಲ್ಲಿ ಆ ಹೋಗಿ ಬಾಲ್ಕನಿಗೆ ಬಂದು ಎಸ್ ನಾನು ಹೋಗಿಲ್ಲ ಇದುವರೆಗೆ. ಇಂಡಿಯಾ ಹ್ಯಾವ್ ನಾಟ್ ವಿಸಿಟೆಡ್ ಲಾರ್ಡ್ಸ್ ಆಫ್ ಲಂಡನ್ ಯೆಟ್. ಸೊ ದಟ್ ಈಸ್ ನನ್ನ ಟ್ರಾವೆಲ್ ಲಿಸ್ಟ್ ಅಲ್ಲಿ ಆ ಹೆಸರಿದೆ. ಒಂದು ದಿನ ಹೋಗ್ತೀನಿ, ಹೋದಾಗ bucket ನಾನು list ಅಲ್ಲಿ ಇದೆ ಅದೆಲ್ಲ. ಶರ್ಟ್ ಎಲ್ಲ ತೆಗಿಯಲ್ಲ ರೀ, ಸ್ವಲ್ಪ ಡಾನ್ಸ್ ಮಾಡ್ಕೊಂಡು ಹಿಂಗೆ ತೋರಿಸ್ತೀನಿ ನನಗೆ ಬಿಟ್ರೆ. ಬಟ್ ಯಾ ಐ ಡೂ ದಟ್. ಪಕ್ಕ ಆ ಫೋಟೋ ಹಾಕ್ಬಿಟ್ಟು ರೀಲ್ಸ್ ಬರುತ್ತೆ. ನಾನು ಹೇಳಿದೆ ಅಂತ. ಎಕ್ಸಾಕ್ಟ್ಲಿ. ಐ ಆಮ್ ವೆರಿ ಗುಡ್ ಅಟ್ ಕೀಪಿಂಗ್ ಮೈ ವರ್ಡ್ಸ್. ನಾನು ಹೇಳಿದ್ದೀನಿ ಅದನ್ನೇ ಮಾಡಿದ್ದೀನಿ. ಹೌದಲ್ವಾ, ನಾನು ಏನು ಹೇಳಿದ್ದೆ ಅದನ್ನ ಮಾಡ್ತಾ ಇದ್ದೀನಿ ಅಂತ. ಸಾಧ್ಯವಾದಷ್ಟು ಮಾಡೋದಕ್ಕೆ ನೋಡ್ತೀನಿ. ನಾನು ಹೇಳಿರೋದು ಎಲ್ಲಾನು ಮಾಡಿದೀನಿ ಅಥವಾ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಯು ಡೋಂಟ್ ನೋ ಹೌ ದ ಫ್ಯೂಚರ್ ಲುಕ್ಸ್ ಲೈಕ್ ಅಲ್ಲ. ಬಟ್ ಸಾಧ್ಯವಾದಷ್ಟು ನಾನೇನು ಮಾಡೋದಕ್ಕೆ ಬಯಸ್ತೀನೋ ಅದು ಮಾಡಿ ತೋರಿಸ್ತೀನಿ. ಅಟ್ ಲೀಸ್ಟ್ 90%. ಎಸ್, ದಟ್ ಇಸ್ ಟ್ರೂ. ಕ್ರಿಕೆಟ್ ಆಂಕರಿಂಗ್ ಮಾಡೋದು ಕಷ್ಟನಾ ಹೇಗೆ? ಇಷ್ಟ ಆದ್ರೆ ಕಷ್ಟ ಆಗಲ್ಲ. ಯಾರು ಯೋಚನೆ ಮಾಡ್ತಿದ್ರೆ ಹೆಣ್ಣು ಮಕ್ಕಳು ಈ ಸ್ಪೋರ್ಟ್ಸ್ ಆಂಕರಿಂಗ್ ಬರಬಹುದಾ, ಹೇಗೆ ತಯಾರಿ ಮಾಡ್ಕೋಬೇಕು? ನೋಡಿ ಹರೀಶ್ ಅವರೇ, ನೀವು ಇವತ್ತು ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದೀರಾ, ನಿಮ್ಮದೇ ಆದ ಒಂದು ಸೋಷಿಯಲ್ ಮೀಡಿಯಾ ಪೇಜಸ್ಗಳಿದೆ ಅಲ್ವಾ? ಇದಕ್ಕೆ ಉತ್ತರ ನೀವು ಡೆಫಿನೆಟ್ಲಿ ಕೊಡಬಹುದು. ಯಾಕೆ ಹೇಳಿ, ಇವತ್ತಿನ ಕಾಲದಲ್ಲಿ ಬರೀ ಒಂದು ಚಾನಲ್ನಲ್ಲೇ ನಾನು ಆಂಕರಿಂಗ್ ಮಾಡಬೇಕು ಅನ್ನೋ ಕಿಚ್ಚು ಇದ್ರೂ ಕೂಡ ಅದು ಮಾತ್ರ ದಾರಿ ಅಲ್ಲ. ವಿ ವರ್ ಫಾರ್ಚುನೇಟ್ ದಟ್ ವಿ ಗಾಟ್ ಎನ್ ಆಪರ್ಚುನಿಟಿ. ನೀವು ಡ್ರೀಮ್ ಮಾಡ್ಬೋದು, ನಾಳೆ ನಿಮಗೂ ಆಡಿಷನ್ಸ್ ಮೂಲಕ ಸಿಗಬಹುದು. ದಟ್ ಈಸ್ ಒನ್ ವೇ ಟು ಲುಕ್ ಆಟ್ ಇಟ್. ಬಟ್ ಅದುವೇ ಸೋಷಿಯಲ್ ಮೀಡಿಯಾ ನೋಡಿರಿ, ನೀವು ತೆಗೆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಸ್ಟಾರ್ಸ್, ಪ್ರತಿಯೊಬ್ಬರು ಇದ್ರ ಬಗ್ಗೆ ಮಾತಾಡ್ಬೋದು. ಸೊ ಮೊದಲಿಗೆ ಇಷ್ಟ ಇದ್ದರೆ ಕಷ್ಟ ಆಗಲ್ಲ. ಸೊ ಕ್ರಿಕೆಟ್ ಅನ್ನೋದು ಇಷ್ಟ ಇರಬೇಕು, ಅದ್ರ ಬಗ್ಗೆ ಮಾಹಿತಿ ಇರಬೇಕು, ಮಾತಾಡೋದಕ್ಕೆ ಮನಸ್ಸಿರಬೇಕು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮಲ್ಲಿರುವಂಥ ಸ್ಕಿಲ್ ಸೆಟ್ ಮಾತು ಅಂತಿದ್ರೆ ಜನ ನಿಮ್ಮನ್ನು ಇಷ್ಟಪಟ್ಟರೆ ಮತ್ತು ನಿಮ್ಮನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ನೀವು ಪಕ್ಕದಲ್ಲಿ ನನ್ನ ಕೊಲೀಗ್ ಆಗಿರ್ಬೋದು ನಾಳೆ ದಿನ, ಆ್ಯಂಡ್ ಇಟ್ಸ್ ಪಾಸಿಬಲ್. ಸೊ ಆಸೆ ಇದ್ದರೆ, ಕನಸಿದ್ರೆ, ಕನಸಿಗೆ ಬೇಕಾಗಿರುವಂತಹ ಅಸ್ತ್ರ ಕೆಲಸ ಮಾಡೋದಕ್ಕೆ ರೆಡಿ ಆಗಿದ್ದರೆ ಎಲ್ಲನೂ ಬರುತ್ತೆ. ಐ ಥಿಂಕ್ ಇಟ್ಸ್ ಪಾಸಿಬಲ್, ದಟ್ಸ್ ಆಲ್. ಸೊ ಅದು ಒಂದು ಸಲ ಅಂದರೆ ಪರಿಶ್ರಮ ಪಡ್ತಾ ಇರಬೇಕು. ಎರಡನೇದು ರೆಡಿ ಆಗಿರಬೇಕು. ಯಾವ ಮೊಮೆಂಟಲ್ಲಿ ನಿಮ್ಗೆ ಯಾವ ಅವಕಾಶಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವಕಾಶ ಸಿಕ್ಕಾಗ ಅದನ್ನು ತಗೋಬೇಕು, ಮಾಡಬೇಕು, ಮುಂದೆ ಹೋಗ್ತಾ ಇರಬೇಕು. ಬಟ್ ಅದಕ್ಕೆ ರೆಡಿ ಆಗೋದು ಹೇಗೆ, ಅದು ಮುಖ್ಯ. ನಾಲೆಡ್ಜ್ ಇಸ್ ಒನ್ ಪಾರ್ಟ್. ದಿ ಅದರ್ ಪಾರ್ಟ್ ಇಸ್ ದ ಪ್ಯಾಕೇಜ್. ನಾಲೆಜ್ ಅಂಡ್ ಪ್ಯಾಕೇಜ್ ಎರಡೂ ಬೇಕು. ಪ್ಯಾಕೇಜ್ ಅಂದರೆ ಏನು, ನೀವು ಯಾವ ರೀತಿ ಕಾಣಿಸ್ಕೊಳ್ತಾ ಇದ್ದೀರಾ, ನಿಮ್ಮ ಹೇರ್ ಗ್ರೂಮಿಂಗ್ ಆಗಿರ್ಬೋದು, ನಿಮ್ಮ ಫೇಸ್ ಮೇಕಪ್ ಆಗಿರ್ಬೋದು, ಇಫ್ ಯುರ್ ಲೇಡಿ ಆರ್ ಮ್ಯಾನ್ ದಟ್ ಮ್ಯಾಟರ್, ಟಚ್ ಅಪ್ ರೈಟ್. ಯಾವ ರೀತಿ ನೀವು ನಿಮ್ಮನ್ನು ಪ್ರೆಸೆಂಟ್ ಮಾಡ್ತೀರಾ, ಹೌ ಡು ಯು ಲುಕ್ ಕಾನ್ಫಿಡೆಂಟ್, ಕ್ಯಾನ್ ಯು ಕ್ಯಾರಿ ಅ ಬ್ರ್ಯಾಂಡ್ ಫಾರ್ವರ್ಡ್, ಬಿಕಾಸ್ ಸ್ಟಾರ್ ಸ್ಪೋರ್ಟ್ಸ್ ಇಸ್ ಅ ಬ್ರ್ಯಾಂಡ್. ಆ ಬ್ರ್ಯಾಂಡಲ್ಲಿ ನಾವು ಕೆಲಸ ಮಾಡಿದಾಗ ಆ ಬ್ರ್ಯಾಂಡ್ ನಮ್ಮ ಮೇಲೆ ಜವಾಬ್ದಾರಿ ಕೂಡ ಹೊತ್ತಿರುತ್ತೆ. ಇದನ್ನ ಅವ್ರನ್ನ ಲೀಡ್ ಮಾಡಬೇಕು, ಅವ್ರು ಲೀಡ್ ಮಾಡಬೇಕು ಅಂತ. ಸೊ ದರ್ ಸೋ ಮೆನಿ ಥಿಂಗ್ಸ್ ಲೈಕ್ ದ್ಯಾಟ್ ಅಲ್ಲ. ಈಗ ನಿಮಗೂ ನಿಮ್ಮ ಅಟೈರ್ ಮೇಲೆ ಕಮೆಂಟ್ ಮಾಡ್ತಾರಲ್ವಾ? ಹಾ, ಡೆಫಿನೆಟ್ಲಿ ಇರುತ್ತೆ. ಅದನ್ನ ನೋಡಕ್ಕೆ ಒಂದು ಫ್ಯಾನ್ ಬೇಸ್ ಇದೆ ಅನ್ಸುತ್ತೆ ಹೆಣ್ಮಕ್ಳು. ಖಂಡಿತ. ನನ್ನ ಅಮ್ಮ ಇದ್ದಾರೆ, ನನ್ನ ತಾಯಿ ಪ್ರತಿದಿನ ನನ್ನ ಶೋ ನೋಡೋದು. ಯಾಕಂದ್ರೆ ಇವಳು ಏನ್ ಬಟ್ಟೆ ಹಾಕಿದಾಳೆ ಅಂತ ನೋಡೋದಿಕ್ಕೆ ಪ್ರತಿದಿನ ಆಲ್ವೇಸ್ ಲೈವ್ ಬಂದಾಗ, ಇದು ಬಟ್ಟೆ ಚೆನ್ನಾಗಿದೆಯಲ್ಲ, ಓ ಇದು ಬಟ್ಟೆ ಸ್ವಲ್ಪ ಗಿಡ್ಡ ಇದೆ ಕಣೆ, ಸ್ವಲ್ಪ ಉದ್ದ ಹಾಕೆ ಇನ್ ಮುಂದೆ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಮಾಡ್ರನ್ ಜಾಸ್ತಿ ಆದ್ರೂ ಹೇಳ್ತಾರೆ. ನನ್ ಗಂಡ ಏನ್ ಹೇಳಲ್ಲ, ಚೆನ್ನಾಗಿದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನನ್ನ ತಾಯಿ ಅಂತೂ ಈ ಕಲರ್ ಚೆನ್ನಾಗಿಲ್ಲ, ನಿಂಗೆ ಸೂಟ್ ಆಗ್ತಾ ಇಲ್ಲ ಕಣೆ, ಬೇರೆ ಕಲರ್ ಹಾಕು, ಇನ್ ಮುಂದೆ ಇದು ಕಲರ್ ಹಾಕ್ಬೇಡ ಅಂತ ಹೇಳ್ತಾರೆ. ಸೊ ಬೆಸ್ಟ್ ಬಟ್ಟೆ ಬಗ್ಗೆ ಫೀಡ್ಬ್ಯಾಕ್ ನನ್ನ ತಾಯಿಯಿಂದ ಸಿಗುತ್ತೆ. ಈಗ ನಿಮ್ ಗಂಡನ ಬಗ್ಗೆ ಹೇಳಿ. ಜೆಂಟಲ್ಮೆನ್ ಅವರು, ಬಿಕಾಸ್ ಅವ್ರು ತೆಗೆದ್ರು ಈಗ ನನ್ ಗಂಡ ಅಂತ. ಈ ನಿಮ್ ಗಂಡನ ಬಗ್ಗೆ ಹೇಳಿ. ನಮಗೆ ನಿಮ್ ಗಂಡನ್ ಯಾವಾಗ್ಲೂ ಕ್ಯಾಮ್ರಾ ಹಿಂದೆನೆ ನೋಡ್ತಾ ಇರ್ತೀವಿ, ಮಧ್ಯರಾತ್ರಿನೇ ನೋಡ್ತಾ ಇರ್ತೀವಿ. ನನ್ ಪ್ರೀತಿಯ ಗಂಡ. ಮಲ್ಕೊಳಕ್ಕೆ ಬಿಡಲ್ಲ ನೀವು, ಯಾಕೆ ಹಿಂಗೆ? ಅಯ್ಯೋಯ್ಯೋ, ಹಂಗೆಲ್ಲ ಹೇಳ್ಬೇಡಿ. ತುಂಬಾ ತುಂಬಾ ಮೀನಿಂಗ್ ಅದರಿಂದ ಡ್ರೈವ್ ಔಟ್ ಆಗುತ್ತೆ. ಬಟ್ ನಮಗ್ ಗೊತ್ತಿರೋದೇ ಲಿಫ್ಟ್ ಇಂದ ಆಚೆ ಬಂದು ಮನೆ ಗೇಟ್ ಓಪನ್ ಮಾಡಿ ನನ್ನ ಹೆಂಡತಿ ಒಳಗ್ ಬರ್ತಿದ್ದಾಳೆ ಅಂತ ಅವ್ರ ಯಜಮಾನರು ಶೂಟ್ ಮಾಡ್ತಾನೆ ಇರ್ತಾರೆ. ಮೇಡಮ್ ಅವರು ಒಂದ್ ಬ್ಯಾಗ್, ಒಂದ್ ದೊಡ್ಡ ಸೂಟ್ ಕೇಸ್ ಟ್ರಾಲಿ ತರ ತಳ್ಕೊಂಡ್ ಬರ್ತಿರ್ತಾರೆ. ಎಷ್ಟು ವಿಡಿಯೋ ಹಾಕಿದಿರಿ ಗೊತ್ತಾ ನೀವು? ಹೌದು ಹೌದು. ಪಾಪ ಪಾಂಡು ಅಂತ ಒಂದ್ ಸೀರಿಯಲ್ ಬರ್ತಿತ್ತು ನಮ್ಗೆ. ಅಯ್ಯೋಯ್ಯೋ, ಇಲ್ಲ ಆ ರೀತಿ ಪರಿಸ್ಥಿತಿ ಇಲ್ಲ, ಬೇಡಿ, ಖಂಡಿತ ಇಲ್ಲ. ಬಟ್ ಐ ಥಿಂಕ್ ನಾನು ಇವತ್ತು ರೀನಾ ಡಿಸೂಜ ಅಥವಾ MC ರೀನಾ ಡಿಸೂಜ ಅಥವಾ ಕ್ರೀಡಾ ನಿರೂಪಕಿ ಆಗ್ಬೇಕಾದ್ರೆ ಇದೆಲ್ಲ ಪಯಣ ಆರಂಭವಾಗಿದ್ದು ಅವ್ರ ಜೊತೆಗೇನೆ. MC ರೀನಾ ಡಿಸೂಜ ಯಾವತ್ತಾದ್ರೂ ನಾನಿದ್ದೆ ಅವ್ರನ್ನ ಭೇಟಿ ಆಗೋದಕ್ಕೂ ಮುಂಚೆ. 2015ರಲ್ಲಿ ನಾವು ಎಂಗೇಜ್ಮೆಂಟ್ ಆಗಿದ್ದು. ಅದಕ್ಕಿಂತ ಮುಂಚೆಯಿಂದ ಪರಿಚಯ ಇದೆ, ಅವ್ರು ನನ್ನ ನೇಬರೇ. ಸೊ ಡೆಫಿನೆಟ್ಲಿ ನನಗೆ ಪರಿಚಯ ಇದೆ. ಒಂಥರ ಲವ್ ಕಮ್ ಅರೇಂಜ್ ಅಂತ ಹೇಳ್ಬೋದು. ಆದ್ರೆ ನಾವು ಯಾವತ್ತು ಡೇಟ್ ಮಾಡಿಲ್ಲ, ಅದೇನಿಲ್ಲ. ಸೊ ಇಟ್ ಗೋಸ್ ಬ್ಯಾಕ್ ಟು ಮೈ ಸ್ಕೂಲ್ ಡೇಸ್. ನನ್ನ ಸ್ಕೂಲ್ ಡೇಸಲ್ಲಿ ನನ್ನ ಕ್ರಶ್ ಇತ್ತು ಅವ್ರ ಮೇಲೆ. ಎಸ್, ನಾನು ಅವಾಗ ಎಷ್ಟು ವಯಸ್ಸು, ಯಬ್ಬಾ, ಎಸ್ 6th ಸ್ಟ್ಯಾಂಡರ್ಡ್ ಆರ್ ಸಮಥಿಂಗ್, 4th ಸ್ಟ್ಯಾಂಡರ್ಡ್ ಫಸ್ಟ್ ಟೈಮ್ ನೋಡಿದ್ದು ಅವ್ರನ್ನ. 8th ಸ್ಟ್ಯಾಂಡರ್ಡ್ಗೆ ಅವ್ರನ್ನ ಪ್ರಪೋಸ್ ಮಾಡಿದ್ದು. ಆಮೇಲೆ ನೀನು ಮಗು ಕಡೆ ಅಂತ. ನೀವು ಪ್ರಪೋಸ್ ಮಾಡಿದ್ದ 8th ಸ್ಟ್ಯಾಂಡರ್ಡ್ ಅಲ್ಲಿ? ನನ್ಗಿಂತ 5 ವರ್ಷ ದೊಡ್ಡವರು ಅವರು.
ಸೊ ಅವ್ರು ಇಲ್ಲ ಕಡೆ ನೀನು ಚಿಕ್ಕ ಮಗು ಅಂತ ಹೇಳಿ ಬಿಟ್ಟಿದ್ದು. 9th ಸ್ಟ್ಯಾಂಡರ್ಡ್ ಮತ್ತೆ ಟ್ರೈ ಮಾಡಿದೆ, 10th ಸ್ಟ್ಯಾಂಡರ್ಡ್ ಮತ್ತೆ ಟ್ರೈ ಮಾಡಿದೆ, 3 ಸಲ ರಿಜೆಕ್ಷನ್ ಆದ್ಮೇಲೆ ಟ್ರೈ ಮಾಡಿಲ್ಲ ನಾನು. ಸೊ ಹಾಗಾಗಿ ಆಮೇಲೆ ಅವ್ರವ್ರ ದಾರಿಯಲ್ಲಿ ಹೋದ್ರು, ನಾನು ನನ್ನ ದಾರಿ. ಭಲೆ ಹುಡುಗಿಯಮ್ಮ ನೀನು, ಸಖತ್ ಹುಡುಗಿಯವರು. ಬಟ್ ಡಿಟರ್ಮಿಂಡ್ ನಾನು, ಅದು ಮುಖ್ಯ. ಸೊ ಎಲ್ಲಾನು ಮುಗಿಸ್ಕೊಂಡು ಒಂದಿನ, ಐ ಥಿಂಕ್ 2015 ಆ ವರ್ಷ, ಅವ್ರ ತಾಯಿ ನನ್ನ ಅಕ್ಕನ ಭೇಟಿಯಾಗಿ ಮನೆಗೆ ಬಂದಿದ್ರು. ಅವರು ಪಕ್ಕ ಅಲ್ವಾ ನೇಬರ್ಸ್ ಅಂತ. ನನಗೆ ಯಾರಾದ್ರೂ ಹುಡುಗಿಯರಿದ್ರೆ ಹೇಳ್ತೀರಾ, ನನಗೆ ನನ್ನ ಮಗ ಅವಿನ್ಗೆ ಹುಡುಗಿ ಹುಡುಕ್ಬೇಕು ಅಂತ. ನಾನು ಅಷ್ಟೇ ಕೇಳಿದ್ದು, ಒಂದು ಲೈನ್ ಅಲ್ಲ, ನಾನು ಹಂಗೆಲ್ಲ ಡೈರೆಕ್ಟ್ ಹೇಳಲ್ಲ. ಫಸ್ಟ್ ನಾನು ಫುಲ್ ಸ್ಕೆಚ್ ಹಾಕೋಬೇಕಲ್ವಾ. ಈಗ ಅವ್ರು ನೋ ಹೇಳಿದ್ರೆ ಮತ್ತೆ ಅದು ರಿಜೆಕ್ಷನ್ ಮೇಲೆ ಬರುತ್ತೆ. ಸೊ ಆ ರೀತಿ ಎಲ್ಲ ಮಾಡಲ್ಲ ನಾನು, ಇನ್ಸಲ್ಟ್ ಎಲ್ಲ ಆಗಬಾರ್ದು. ಸೊ ನಾನೇನು ಮಾಡಿದೆ, ದಿಸ್ ಇಸ್ ಅ ಗುಡ್ ಆಪರ್ಚುನಿಟಿ, ಅವ್ರು ರೆಡಿ ಇದ್ದಾರೆ, ಹೀಸ್ ಗೆಟಿಂಗ್ ಸೀರಿಯಸ್ ಅಂತ ಆಯಿತು. ಸೊ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ತೆಗೆದೆ. ಅವ್ರು 1 ವರ್ಷ ಹಿಂದೆ ನನಗೆ ಹಾಯ್ ಕಳಿಸಿದ್ರು. ಆ ಮೆಸೇಜಿಗೆ ಈಗ ರಿಪ್ಲೈ ಮಾಡಿದೆ, ಹಾಯ್ ಅಂತ. ರಿಪ್ಲೈ ಮಾಡಿರಲಿಲ್ಲ, ಇಲ್ಲ, ಕೋಪದಿಂದ 3 ರಿಜೆಕ್ಷನ್ಸ್ ಇದೆಯಲ್ಲ. ಆಮೇಲೆ ನಾನು ಒಂಥರ ಹೆಂಗಂದ್ರೆ, ನಾನು ಟೈಮ್ ಪಾಸ್ ಎಲ್ಲ ಮಾಡಲ್ಲ, ನನಗೆ ಇಮಿಡಿಯೇಟ್ಲಿ ಗೋಲ್ ಬೇಕು, ಅದು ಡಿರೈವ್ ಆಗಬೇಕು. ನಾನು ಬರೆದೆ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹಾಯ್ ಅಂತ. 2 hours ನಂತರ ಹೇಳಿದೆ, ದ ರೀಸನ್ ಐ ಆಮ್ ರೈಟಿಂಗ್ ಟು ಯು ಇಸ್, ನಿಮ್ಮ ತಾಯಿ ಹೇಳಿದ್ರು ಹೆಣ್ಣು ಹುಡುಕ್ತಿದ್ದಾರೆ ಅಂತ. ಐ ಆಮ್ ಸ್ಟಿಲ್ ಹ್ಯಾವಿಂಗ್ ಕ್ರಶ್ ಆನ್ ಯು, ವುಡ್ ಯು ಬಿ ಓಕೆ ಟು ಮ್ಯಾರಿ ಮೀ ಅಂತ, ಡೈರೆಕ್ಟ್ ಟು ದ ಪಾಯಿಂಟ್. ಐ ಥಿಂಕ್ ಹಿ ಟುಕ್ ಸಮ್ ಟೈಮ್. ಆಮೇಲೆ ಲೆಟ್ಸ್ ಮೀಟ್ ಅಂದ್ರು. ನಾವು ಭೇಟಿ ಆದ್ವಿ 2 ದಿನ ನಂತರ, ಮಾತಾಡಿದ್ವಿ ಬೆಂಗಳೂರಲ್ಲೇ. ಸೊ ಭೇಟಿಯಾಗಿ ಮಾತಾಡಿ, ಓವರ್ ದ ಕಪ್ ಆಫ್ ಕಾಫಿ ನದು, ಎಸ್ ಜಸ್ಟ್ ದಟ್ 2 hours ಆಗಿತ್ತು. ಅಂದ್ರೆ ನಾವು ಭೇಟಿಯಾಗಿ ಜಸ್ಟ್ ಸ್ಪೋಕ್ ಅಂಡ್ ಐ ಲೆಫ್ಟ್ ಅಂಡ್ ಹಿ ಲೆಫ್ಟ್. 2 hours ಅಲ್ಲಿ ಅವ್ರ ತಂದೆಗೆ ಹೇಳಿದ್ದಾರೆ. ಅವ್ರ ತಂದೆ ತಾಯಿ ಆಮೇಲೆ ನನ್ನ ತಾಯಿ ಇಮಿಡಿಯೇಟ್ಲಿ ಮಾತಾಡಿ ಆಗಿದೆ. ಅವ್ರ ಫೋನ್ ಇಡೋವರೆಗೆ ಇಲ್ಲಿ ಮಾತಾಗಿದೆ. ಸೊ ಒಂಥರ ಅವರಿಗೆ ಇದು ಆಗೇ ಆಗತ್ತೆ ಅನ್ನೋ ತರ ಇತ್ತಂತೆ. ಅಂದ್ರೆ ಎಲ್ಲರೂ ನಾವು ಚರ್ಚಿಗೆ ಹೋದಾಗ, ನಾನು ಒಂಥರ ಅವ್ರು ನಡ್ಕೊಂಡು ಹೋಗ್ತಿದ್ರಲ್ಲ ಚರ್ಚಿಗೆ, ನಾನು ಹಿಂಗೇ ನೋಡೋದು ಅವ್ರಿಗೆ ಚಿಕ್ಕವಳಿರುವಾಗ. ಸೊ ಇಡೀ ಚರ್ಚಿಗೆ ಗೊತ್ತಿತ್ತಂತೆ ನನಗೆ ಅವ್ರ ಮೇಲೆ ಕ್ರಶ್ ಇದೆ ಅಂತ. ಆದ್ರೆ ನನಗೆ ಗೊತ್ತಿರ್ಲಿಲ್ಲ, ಅವ್ರಿಗೆ ಅಂದ್ರೆ ನನ್ನ ಬಗ್ಗೆ ಗೊತ್ತಿದೆ ಅಂತ. ಸೊ ಎನಿವೇಸ್, ಆಲ್ ದಟ್ ಇಯರ್ಸ್ ಲೇಟರ್ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಸೊ ಪೇರೆಂಟ್ಸ್ ಭೇಟಿಯಾಗಿ ಐ ಥಿಂಕ್ 3 ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಯಿತು, 6 ತಿಂಗಳಲ್ಲಿ ಮದುವೆ ಆಯಿತು. ಆ್ಯಂಡ್ ದಟ್ಸ್ ದ ಬೆಸ್ಟ್ ಡಿಸಿಷನ್. ನನ್ನ ಫಸ್ಟ್ ಬೆಸ್ಟ್ ಡಿಸಿಷನ್ ಆ್ಯಂಕರಿಂಗ್ನ ಆಯ್ಕೆ ಮಾಡಿದ್ದು ವೃತ್ತಿ ಜೀವನದಲ್ಲಿ. ಅದ ನಂತರ 2ನೇದು ಅವ್ರನ್ನ ಮದುವೆ ಆಗಿತ್ತು. ಆ್ಯಂಡ್ ಐ ಥಿಂಕ್ ಒಬ್ಬ ಹುಡುಗನ್ನ ಯಾವ ರೀತಿ ಒಳ್ಳೆ ವ್ಯಾಲ್ಯೂ ಸಿಸ್ಟಮಲ್ಲಿ ಬೆಳೆಸಿದ್ರೆ ಅವರು ಬ್ಲೆಸ್ಸಿಂಗ್ ಆಗೋದು ಹೇಗೆ ಅಂತ ತೋರಿಸ್ಕೊಟ್ಟಿರುವಂಥ ವ್ಯಕ್ತಿಯವರು. ಆ್ಯಂಡ್ ನಾನು MC ರೀನಾ ಡಿಸೂಜಾ ಇಂದ ಸ್ಪೋರ್ಟ್ಸ್ ನಿರೂಪಕಿ ಆಗೋದಕ್ಕೂ ಮುಂಚೆ ಮಿಸ್ಸಸ್ ಇಂಡಿಯಾ ಟ್ಯಾಲೆಂಟೆಡ್ 2016 ವಿನ್ನರ್ ನಾನು. ಸೊ ಅದಕ್ಕೆ ಬ್ಯೂಟಿ ಪ್ಯಾಜೆಂಟಿಗೆ ಹೋಗಬೇಕು ಅಂತ ನನಗೆ ಆಸೆ ಇತ್ತು. ಮಿಸ್ ಇಂಡಿಯಾಗೆ ಯಾವಾಗ ಹೋಗೋಕ್ಕಾಗಿಲ್ಲ. ಸೊ ಅಟ್ಲೀಸ್ಟ್ ಇಲ್ಲಿ ಹೋಗೇ ನೀನು ಹೇಳಿದೆಯಲ್ಲ, ನಾನು ಗೋ ಪಾರ್ಟಿಸಿಪೇಟ್ ಅಂದರು, ಅದು ವಿನ್ ಆದೆ. ಸೊ ಅವ್ರು ನಿಮಗೆ ಪುಷ್ ಮಾಡ್ತಾರೆ ಎಲ್ಲದಕ್ಕೂ ಪುಷ್ ಮಾಡ್ತಾರೆ. ಆ್ಯಂಡ್ 2016 ಮದುವೆ ಆಗಿದ್ದು, 2017ರಲ್ಲಿ ಆಡಿಷನ್ ಕಾಲ್ ಬಂದಿದ್ದು. ಆ್ಯಂಡ್ ಅಲ್ಲಿಂದ ನಾನು ಬೆಳೀತಾ ಹೋಗಿದ್ದೀನಿ. ಇಂಡಿಯನ್ ನಾನು PSL ಪಾಕಿಸ್ತಾನ್ ಸೂಪರ್ ಲೀಗ್ ಸೀಸನ್ 1 ದುಬೈಯಲ್ಲಿ ನಡೆದಾಗ ಐ ವಾಸ್ ಇನ್ ದ ಸ್ಟೇಡಿಯಂ. ಅಲ್ಲಿ ನಾನು ಅದೊಂಥರ ಒಂದು ಟಚ್ ಅಪ್ ಆನ್ ಸ್ಟಾರ್ಟ್ ಆಗಿದೆ. ಐ ಥಿಂಕ್ ಸಮರ್ ಒಂದು ರೌಂಡ್ ಅದು ಹಂಗರ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು. ಬಟ್ ಅವ್ರ ಜೊತೆನೇ ನಾನು ಬೆಳೆದಿದ್ದು. ಸೊ ನಾನು ಇವತ್ತು ಬೆಳೆದಿದ್ದೀನಿ ಅಂದರೆ ಐ ಗಿವ್ ಆಲ್ ಕ್ರೆಡಿಟ್ ಟು ಹಿಮ್, ಬಿಕಾಸ್ ಅವ್ರು ನನಗೆ ಗ್ರೂಮ್ ಮಾಡಿದ್ದಾರೆ. ಈ ರೀತಿ ಇದ್ದರೆ ಆಗಲ್ಲ. ನಾನು ಒಂದಿನ ಇವೆಂಟಿಗೆ ಹೋದಾಗ ಮೈ ಡ್ರೆಸ್ ವಾಸ್ ನಾಟ್ ಪ್ರೆಸ್ಡ್. ಸೊ ನನಗೆ ಇವತ್ತವರೆಗೂ ಅದು ಕಣ್ಣು ಮುಂದೆನೇ ಇದೆ. ಸೊ ಅದನ್ನು ನೋಡಿ ಅವ್ರು ಹೇಳಿದರು, ಹೌ ಕ್ಯಾನ್ ಯು ಟೇಕ್ ಯುವರ್ ವರ್ಕ್ ಫಾರ್ ಗ್ರಾಂಟೆಡ್, ದಿಸ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಓಕೆ. ಇನ್ನು ಮುಂದೆ ನೀನು ಹೋಗುವಾಗ ಕರೆಕ್ಟಾಗಿ ಡ್ರೆಸ್ ಇರುತ್ತೆ, ಯು ವಿಲ್ ಬಿ ಅ ಪ್ಯಾಕೇಜ್, ಯು ವಿಲ್ ವರ್ಕ್ ಆನ್ ಯೋರ್ ಸೆಲ್ಫ್, ಯು ವಿಲ್ ಬಿ ದ ಬೆಸ್ಟ್ ಇನ್ ವಾಟ್ ಎವರ್ ಪಾಸಿಬಲ್. ನಿನ್ನ ಒಂದು ಮಟ್ಟಿಗೆ ಎಷ್ಟಾಗುತ್ತೋ, ಹಾಸಿಗಿದ್ದಷ್ಟು ಚಾಚು ಅಂತ ಹೇಳ್ತಾರಲ್ವ, ಅದೇ ರೀತಿ ಒಂದು ಕರೆಕ್ಟಾಗಿ ಹೋಗಬೇಕು ನೀನು ಅಂತ. ಅಲ್ಲಿಂದ ಸ್ಲೋಲಿ ಕರೆಕ್ಟ್ ಮಾಡಿಕೊಂಡು ಮನಿ ಮ್ಯಾನೇಜ್ಮೆಂಟಿಂದ ಹಿಡಿದು ನನಗೊಂಥರ ಕರೆಕ್ಟಾಗಿ ಗ್ರೂಮ್ ಮಾಡಿರೋ ವ್ಯಕ್ತಿಯವರು. ಏನು ಹೆಸರು ಅವ್ರದ್ದು? ಅವಿನ್ ಡಿಸೂಜಾ. ವಾಟ್ ಈಸ್ ಹಿ ನೌ? ಅವ್ರು ಸೈಂಟಿಸ್ಟ್, ಅವರು ITCL ಕೆಲಸ ಮಾಡ್ತಾರೆ ಇನ್ FMCG. ಆ್ಯಂಡ್ ಐ ಥಿಂಕ್ ಅದೆಲ್ಲ ಅವ್ರಿಗೆ ಒಂಥರ ಹೆಲ್ಪ್ ಆಯಿತು ಆ್ಯಸ್ ಅವರ ವೃತ್ತಿ ಜೀವನದಲ್ಲಿ ಯಾವ ರೀತಿ ಇದೆಯಲ್ಲ, ಎನಲೈಸ್ ಮಾಡೋದು, ಒಬ್ಸರ್ವ್ ಮಾಡೋದು, ಅಥವಾ ಅದನ್ನ ರಿಸರ್ಚ್ ಮಾಡಿ ಹೇಳೋದು. ಸೊ ನನ್ನ ಯಾವತ್ತಾದ್ರೂ ಎನಲೈಸ್ ಮಾಡಿ ಹಿಂಗೆ ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿರೋರು. ಸೊ ಅದನ್ನ ನಾನು ಬರೀ ಸೀರಿಯಸ್, ಯಾಕೆ ಬೇರೆ ಯಾರು ಕೊಡಲ್ಲ ಅಲ್ವಾ ನಿಮಗೆ ಗೈಡೆನ್ಸ್, ನಿಮ್ಮವ್ರು ಕೊಟ್ಟಾಗ ಅದನ್ನ ಸೀರಿಯಸ್ ಆಗಿ ತೊಗೋಬೋದು. ಸೊ ನನ್ನನ್ನು ಒಂದು ರೀತಿ ಪುಷ್ ಮಾಡಿದ್ದಾರೆ ಟು ಡೂ ಬೆಟರ್. ಈವನ್ ಟುಡೇ ನಾನು ಇವತ್ತು ಜಿಮ್ ಹೋಗಿಲ್ಲ ಆದರೆ ಕೇಳ್ತಾರೆ, ಯಾಕೆ ಹೋಗಿಲ್ಲ ನೀನು, ಹೋಗ್ಬಾ, ಗೋ ಇನ್ ಕಮ್ ಅಂತ. ಆಮೇಲೆ ನಾನು ಕಾಂಟೆಂಟ್ನ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ಅವರೇ ಕಾರಣ. ನಾನು 2 ವರ್ಷ ಒಂಥರ ಏನೂ ಮಾಡಿಲ್ಲ ವೆನ್ ಐ ವಾಸ್ ಪ್ರೆಗ್ನೆಂಟ್ ಆ್ಯಂಡ್ ನಾನು ಪೋಸ್ಟ್ ಪಾರ್ಟಮ್ ಇರುವಾಗ. ಆ್ಯಂಡ್ ಇವತ್ತಿನವರೆಗೂ ಯಾಕೆ ಸ್ಟಾಪ್ ಮಾಡಿದೆ, ಐ ಹ್ಯಾಡ್ 190+ ಫಾಲೋವರ್ಸ್ ಅವ್ರು ಎಷ್ಟೋ, ಅಲ್ಲಿಂದ ನಾನು ಸ್ವಲ್ಪ 20 ಕಮ್ಮಿ ಆಯಿತು, ರೀಬಿಲ್ಡ್ ಮಾಡ್ತಾ ಇದ್ದೀನಿ. ಬಟ್ ಎಲ್ಲದಕ್ಕೂ ಕಾರಣ ಅವರೇ, ನನ್ನನ್ನು ತುಂಬ ಪುಷ್ ಮಾಡಿದ್ದಾರೆ ಇನ್ ಎವ್ರಿ ಜಾನರ್. ಆ್ಯಂಡ್ ಐ ಥಿಂಕ್
ಫುಲ್ ಕ್ರೆಡಿಟ್ ಅವ್ರಿಗೆ ಕೊಡ್ಬೇಕು. ಇಬ್ರು ಜಗಳ ಆಡಲ್ವಾ? ತುಂಬಾ ಜಗಳ ಆಡ್ತೀವಿ. ಜಗಳ ಆಡದೆ ಇರಕ್ಕಾಗತ್ತಾ? 5 ವರ್ಷದ ಏಜ್ ಗ್ಯಾಪ್ ಅಲ್ಲಿ ಜಗಳ ಆಗದೆ ಇರತ್ತಕ್ಕಾಗತ್ತಾ? ಜಗಳದಲ್ಲಿ ಗೆಲ್ಲೋದ್ ನೀವೇನಾ ಯಾವಾಗ್ಲೂ? ಇಲ್ಲ ಇಲ್ಲ, ಹಂಗೆ ಗೆಲ್ಲೋದ್ ನಾನು ಅಂತ ಹೇಳಿದ್ರೆ ತಪ್ಪಾಗತ್ತೆ ನೋಡಿ. ಅವ್ರು ತುಂಬಾ ಮಚ್ಚೋರ್ ಅವರು. ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಬೇಡ ಸೈಲೆಂಟ್ ಆಗೋದು ನಾನು. ಸೊ ವೆರಿ ಸಿಂಪಲ್. ಅವ್ರು ಕರೆಕ್ಟ್ ಆಗಿ ಅವ್ರಿಗೆಲ್ಲ ನೆನಪಿರುತ್ತೆ. ಅದೊಂದು ಭಾರಿ ಸಮಸ್ಯೆ ನನಗೆ. ಅಂದ್ರೆ ಈ ದಿನಕ್ಕೆ ಇದಾಗಿದೆ, ಇದು ಅದು ಅಂತ ಎಲ್ಲ ನೆನಪಿರ. ನಂಗೆ ಒಂದೂ ನೆನಪಿರಲ್ಲ. ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನ್ ತಿಂದಿದ್ದೀನಿ ಅಂತ ನೆನಪಿರಲ್ಲ. ಅವ್ರಿಗೆಲ್ಲ ನೆನಪಿರುತ್ತೆ. ಸೊ ಒಂಥರ ಅವ್ರಿಗೆಲ್ಲ ಹಿಂಗೆ ಇದು ನೀನು ಹಿಂಗೆ ಮಾಡಬಾರ್ದಿತ್ತು, ತಪ್ಪಾಯಿತು ಅಂತ ಹೇಳಿದ್ರೆ ಆಮೇಲೆ ನನ್ನ ಪರ್ಸ್ಪೆಕ್ಟಿವ್ ಇರ್ತೀನಿ. ನನಗೆ ಮಾತಾಡೋದಕ್ಕಿಂತ ಜಾಸ್ತಿ ನನಗೆ ಬರೆಯೋದು ಇಷ್ಟ. ದೊಡ್ಡ ಮೆಸೇಜ್ ಇಟ್ಕೊಂಡು ನಂಗೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಥಾಟ್ ಪ್ರಾಸೆಸ್ ಬರುತ್ತೆ. ಅವರೆಷ್ಟೆಲ್ಲ ಹೇಳಿದಾದ ನಂತರ ನಾನು ಹೋಗಿ ಸುಮ್ಮನೆ ಮಲಗಿಬಿಡ್ತೀನಿ. ಅಂದರೆ ನಂಗೆ ನಿದ್ದೆ ಬರುತ್ತೆ, ಅವ್ರಿಗೆ ಬರಲ್ಲ. ಇವಳು ಇನ್ನೂ ಉತ್ತರ ಕೊಟ್ಟಿಲ್ಲ ಅಲ್ಲ ಅಂತ. ರೀನಾ ಯೋಚನೆ ಮಾಡಿರ್ತಾರೆ, ನಾನೇ ಅವ್ರಿಗೆ ಭಯಂಕರ ಬರ್ದಿರೋದು ಇಷ್ಟು ಉದ್ದ ಅನ್ಸುತ್ತೆ. ನೆಕ್ಸ್ಟ್ ನಿಮ್ಮನ್ನ ಬಿಟ್ರೆ ಇಲ್ಲ, ಅದು ಬರೆಯೋದು ಯಾವಾಗ ನೋಡಿ, ಅಷ್ಟೆಲ್ಲ ಆದ ನಂತರ ಆರ್ಗ್ಯುಮೆಂಟ್ಸ್ ಎಲ್ಲ ಆಯ್ತಾ, ನಾನು ಸೀದಾ ಹೋಗಿ ಮಲಗ್ಬಿಟ್ಟೆ. ನೆಕ್ಸ್ಟ್ ಬೆಳಿಗ್ಗೆ 6 ಗಂಟೆ ಎದ್ದು ಫುಲ್ ಕ್ಲಿಯರ್ ಥಾಟ್ ಪ್ರಾಸೆಸ್ ಅಲ್ಲಿ ದೊಡ್ಡ ಮೆಸೇಜ್ ಬರುತ್ತೆ. ಆ ಬೆಳಿಗ್ಗೆ ಹಾಕೋದು ನಾನು ಮಲಗಿ ಎದ್ದು ನನ್ನ ಬ್ರೈನ್ ಕ್ಲಿಯರ್ ಆಗಿ ವರ್ಕ್ ಆಗ್ಬೇಕು. ಸೊ ಗಂಡನಿಗೂ ವಾಟ್ಸ್ಆಪ್ ಮೆಸೇಜ್. ಎಸ್, ಅದ ನಂತರ ಅದನ್ನ ಓದಿ ಅವ್ರು ಮತ್ತೆ ಸಂಜೆ ಅನಲೈಸ್ ಮಾಡಿ ಮತ್ತೆ ನಾವು ಕರೆಕ್ಟ್ ಮಾಡ್ಕೊಳ್ಳೋದು. ಸೊ ಒಂಥರ ಹಾಗೆ ನಾನು. ಸೊ ನನಗೆ ತುಂಬಾ ಒಂದು ತೊಂದರೆ ಆಯ್ತು, ಆ ತೊಂದರೆಯಲ್ಲೇ ಡ್ವೆಲ್ ಮಾಡೋದು ಇಷ್ಟ ಇಲ್ಲ ನನಗೆ. ಇಮ್ಮಿಡಿಯೇಟ್ಲಿ ಆ ಪರಿಹಾರ ಹುಡುಕ್ಬೇಕು. ಆ ಇಂಜಿನಿಯರಿಂಗ್ ಮೈಂಡ್ ವರ್ಕ್ ಆಗುತ್ತೆ.